ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸಿಯ. ನಿಮ್ಮನ್ನು ತುಂಬಾ ಪಾಸಿಟಿವ್ ಆಗಿ ನೋಡಿದ್ ನಾನು. ಹಾಗಾದ್ರೆ ಇದನ್ನ ಕಟ್ ಮಾಡ್ಬಿಡಿ. ಲಕ್ಷ್ಮೀ ನಾಗರಾಜ್ ಅವರಲ್ಲೂ ನೆಗೆಟಿವ್ ಇದೆ ಅಂತ ಗೊತ್ತಾಗಿದ್ದೆ ಇವತ್ತು. ಸರಿ ಗ ಮ ಪದ ನಿ ಸ ಸರಿ ದ ಪ ಮ ಗ ರಿ ಸ ಸರಿ ಗ ಮ ಪದ ನಿ ಸ ಸರಿ ದ ಪ ಮ ಗ ರಿ ಸ. ಓ ಗ ಗ ಸ ಗ ಮ ಪ ಸರಿ ಸರಿ ಪ ಮ ಪ ಮ ಗ ಸ ಗ ಸರಿ ಗ ಸ. ಕೆಲವೊಂದು ರಾಗಗಳು ಹೇಳ್ತೀನಿ, ಆ ರಾಗಗಳು ಹೇಳಿದ ತಕ್ಷಣ ಆ ರಾಗದಲ್ಲಿರೋ 3 ಹಾಡುಗಳು ಯಾವ್ದಾದ್ರು ಹೇಳಬೇಕು. ನೀವಿಬ್ಬರೇ ಗಾಸಿಪ್ ಮಾಡ್ಕೋತೀರಾ? ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಇನ್ನೊಂದೇನೋ ಕೇಳ್ಪಟ್ಟೆ, ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್ ಅಲ್ಲಿ ನೀವು ಆಡಿ ಗೆದ್ದಿದ್ರಲ್ಲ, ಏನೋ ಬಂದಿದ್ದ ದುಡ್ಡನ್ನೆಲ್ಲ ಬಡ್ಡಿಗೆ ಬಿಟ್ಟಿದ್ರಿ ಅಂತ. ಬರೀ ಬಡ್ಡಿ ಮಾತ್ರ ಬಂತು, ಆಮೇಲೆ ಅಸಲೇ ವಾಪಸ್ ಕೊಟ್ಟಿಲ್ಲ. ಇಲ್ಲ ಇಲ್ಲ ಇಲ್ಲ, ಒಂದು ಫ್ಲಾಟ್ ಬಂತು ನಂಗೆ. ಆಕ್ಚುಲಿ ಆ ಟೈಮಲ್ಲೇನೆ 40 lakhs ವರ್ತ್ ಫ್ಲಾಟ್. ಅದು 40 ಲಕ್ಷ. ಎಷ್ಟು 15 ವರ್ಷದ ಹಿಂದೆನಾ? ಅದು 15 ವರ್ಷದ ಹಿಂದೆನೆ. ಅವಾಗ 40 ಲಕ್ಷ ಅಂದ್ರೆ ಈಗ ಈಸಿಲಿ 1.5 ಇಂದ 2 ಕೋಟಿ ರೂಪಾಯಿ ಇರುತ್ತೆ ಆ ಫ್ಲಾಟ್. ಈಸಿಲಿ ಇನ್ನೂ ಜಾಸ್ತಿ ಇರ್ಬೋದೇನೋ. ಆಕ್ಚುಲಿ ಓಕೆ, ಎದೆ ತುಂಬಿ ಹಾಡುವೇನಲ್ಲೂ ನೀವಿಬ್ರು ಪಾರ್ಟಿಸಿಪೇಟ್ ಮಾಡಿದ್ರಿ ಅಲ್ವಾ? ಫಸ್ಟ್ ಸೀಸನ್ ನಾನು ವಿನ್ನರ್, ಸೆಕೆಂಡ್ ಕೆನರಾ ಬ್ಯಾಂಕ್ ಸ್ಪಾನ್ಸರ್ ಇದ್ದಾಗ ನಾನು ಸೀಸನ್ 1 ನಾನು ಗೆದ್ದೆ, ಸೀಸನ್ 2 ನನ್ನ ತಂಗಿ ಗೆದ್ದೆ, ಸೀಸನ್ 3 ನಮ್ಮ ಅಪ್ಪ ಗೆದ್ದು, ಸೀಸನ್ 4 ನಮ್ಮ ತಮ್ಮ ಗೆದ್ದ. ಇಲ್ಲ, ನಾವು ಇದರಿಂದ ಎದೆ ತುಂಬೆ ಹಾಡುವೆನು ತುಂಬಾ ಪೀಕಲ್ಲಿ ಇತ್ತು ಅವಾಗ. ಅಷ್ಟು ಒಳ್ಳೆ ರಿಯಾಲಿಟಿ ಶೋ. ಅದರಿಂದ ನಾವಿಲ್ಲಿ ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ ಆಡಿಷನ್ಸ್ಗೆ ಹೋದಾಗ ನಮ್ಮಿಬ್ರು ಹಂಗೆ ನೋಡ್ತಾ ಇದ್ರು, ನೀವು ಯಾಕೆ ಬಂದಿದ್ದೀರಾ, ಇಬ್ರು ಯಾಕೆ ಬರ್ತಿದ್ದೀರಾ, ಬೇರೆ ಸಿಂಗರ್ಸ್ಗೆ ಅವಕಾಶ ಕೊಡಿ ಅಂತ. ನಮ್ಗೆ ಇಷ್ಟ, ನಾವು ಬಂದ್ವಿ ಅಷ್ಟೇ. ಸೊ ಇವಾಗ ಎದೆ ತುಂಬಿ ಹಾಡುವೇನು ಟೈಟಲ್ ಟ್ರ್ಯಾಕ್ ತುಂಬಾ ಚೆನ್ನಾಗಿತ್ತು. ಆ ಹಾಡು ನೆನಪಿದ್ಯಾ ನಿಮ್ಗೆ? ಇದೆ, ಸ್ವಲ್ಪ ಇದೆ. ಹೌದಾ? ಸರಿ, ಎಷ್ಟು ನೆನಪಿದೆಯೋ ಅಷ್ಟು ಹಾಡ್ಬೋದಾ? ಹಳೆಯ ಕೊಳಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು, ಹೊಸ ದನಿ ಹೊಸ ಬಲಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ, ಹಾಡುವೆವು ನಾವು ನೀಡಿ ನಿನ್ನೆದೆಯಲಿ ತಾವು, ಹಾಡುವೆವು ನಾವು ನೀಡಿ ನಿಮ್ಮೆದೆಯಲಿ ತಾವು. ನಿನಿ ಸ ಗ ಗ ಸ ಗ ಮ ಪ ಸರಿ ಸರಿ ಪ ಮ ಪ ಮ ಗ ಸ ಗ ಸರಿ ಗ ಸ. ಯಾಕೆ ಇಂದು ನಾಗರಾಜ್ ಅವ್ರದ್ದು ಇಂಟರ್ವ್ಯೂಗಳೇ ಇಲ್ಲ ತುಂಬಾ ಕಡೆ? ಇಲ್ಲ, ಆ್ಯಕ್ಚುಲಿ ತುಂಬ ಸಲ ಕೇಳ್ತಾ ಇರ್ತಾರೆ ಇಂಟರ್ವ್ಯೂಸ್ಗೆ, ಹೋಗೋಕ್ಕಾಗಿಲ್ಲ ನನಗೆ. ಆ್ಯಂಡ್ ಆ ಥರ ಮಾಡಬಾರ್ದು ಅಂತೇನಿಲ್ಲ, ಖಂಡಿತ ಕೊಡ್ತೀನಿ. ಸ್ವಲ್ಪ ಕಮ್ಮಿ, ನಾನೇ ಚೂಸಿ ಎಲ್ಲ ಕಡೆ ಹೋಗಿಲ್ಲ ಅಷ್ಟೇ. ಇಲ್ಲಿ ಯಾಕೆ ಬಂದ್ರಿ? ಈ ಕೀರ್ತಿ ಅವ್ರು ಬಿಡಬೇಕಲ್ಲ. ಕೀರ್ತಿ ಪಾಪ 2.5 ವರ್ಷದಿಂದ ಮಾತುಕತೆ ಆಗ್ತಾ ಇತ್ತು. ಅವ್ರ ಚಾನೆಲ್ ಓಪನ್ ಮಾಡಿದಾಗಿಂದ ಒಂದು ಎಕ್ಸ್ಕ್ಲೂಸಿವ್ ಎಪಿಸೋಡ್ ಮಾಡೋಣ ಅಂತ ನಾನೇ ಮುಂದಕ್ಕೆ ಹಾಕಿ ಅದು 2.5 ವರ್ಷಕ್ಕೆ ಬಂದ್ಬಿಡ್ತು. ವೀಕ್ಷಕರೇ, ಏನಂತಂದ್ರೆ ಕೀರ್ತಿಯವರ ಕೀರ್ತಿ ಈ ಮಟ್ಟಕ್ಕೆ ಬೆಳೆದ ನಂತರ ನಾವು ಬೇರೆ ದಾರಿ ಇಲ್ಲದೆ ಒಪ್ಪಿಕೊಳ್ಳಲೇಬೇಕಾಯ್ತು, ಇಲ್ಲಿ ಬರಲೇಬೇಕಾಯ್ತು. ಹೌದು ಸ್ವಾಮಿ, ಪುಸ್ತಕ ನಿಮ್ಮಲ್ಲೇ ಉಳಿಯಿತು. ಹೌದು, ಹಾಗಾಗಿ ಇಷ್ಟು ತುಂಬಾ ಕಾಯಿಸಿದ್ದಕ್ಕೆ ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ಈಗ ಇನ್ನೊಂದು ಗೇಮ್ ಇದೆ ನನ್ನ ಹತ್ರ. ಈ ಕಡೆದು ಎಸ್, ಈ ಕಡೆದು ನೋ. ಓಕೆನಾ? ಚಿಕ್ಕ ವಯಸ್ಸಲ್ಲಿ ತುಂಬಾ ಕಿತ್ತಾಡಿದಿರಾ? ಕಾನ್ಸರ್ಟ್ಗೆ ಹೋದ್ರೆ ಇಬ್ರು ಒಂದೇ ತರ ಕಾಸ್ಟ್ಯೂಮ್ ಹಾಕೋಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡೇ ಹೋಗ್ತೀರಾ? ಹೌದು. ಮನೇಲಿ ಸುಳ್ಳು ಹೇಳಿ ಕ್ಲಾಸ್ಗೆ ಅಥವಾ ಕಾಲೇಜಿಗೆ ಬಂಕ್ ಹಾಕಿರೋದು ಉಂಟಾ? 1-2 ಸಲ ಅಷ್ಟೇ. ನನಗೆ ಅಷ್ಟೊಂದು ಮದುವೆ ಆಗೋಗಿತ್ತು ಅವಾಗ. ನಾಗರಾಜ್ ಸರ್, ಇದು ನಿಮ್ಮ ಗಮನಕ್ಕೆ ಇರಲಿ ಅಂತ ಈ ಪ್ರಯತ್ನ. ನೀವಿಬ್ಬರೇ ಗಾಸಿಪ್ ಮಾಡ್ಕೋತೀರಾ? ಯಾರ ಬಗ್ಗೆ? ಪ್ರಪಂಚದ ಬಗ್ಗೆ. ಯಾರು ಜಾಸ್ತಿ ಗಾಸಿಪ್ ಮಾಡೋದು? ಗಾಸಿಪ್ಗಳು ಸಿಗೋದು ಅವ್ರ ಹತ್ರ, ಕೇಳಿಸ್ಕೊಳ್ಳೋದು ನಾನು.
ಮಾತಾಡೋದಿಬ್ರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಬಟ್ ನಿಮಗೂ ಕೇಳಿಸ್ಕೊಳಕ್ಕೆ ಇಷ್ಟ? ಬಹಳ ಇಷ್ಟ. ನಿಮ್ಮಿಬ್ಬರ ಬಗ್ಗೆ ಬೇರೆಯವರು ಹೊಟ್ಟೆ ಉರಿ ಪಟ್ಕೊಂಡಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಬಂದಿದೆ. ಬೇಕಾದಷ್ಟು. ಹಾಂ, ಒಂದಿಬ್ಬರ ಹೆಸರು ಹೇಳಿ. ಅದು ನಮ್ಮ ಮನಸ್ಸಲ್ಲಿಯೇ ಉಳಿ. ಹಾಡು ಫೈನಲ್ ಆಗಿ ರೆಕಾರ್ಡ್ ಮಾಡ್ಕೊಂಡು ಬಂದಮೇಲೆ ಈ ಕೇಳಿದ್ಮೇಲೆ ಈ ಹಾಡಿನ ಲೈನ್ನ ನೀನು ಹೀಗೂ ಹಾಡ್ಬೋದಿತ್ತು ಅಂತ ಮಾತಾಡ್ಕೊಂಡಿದ್ದು ಉಂಟಾ? ಅಂದರೆ ಎಲ್ಲ ಆರ್ಟಿಸ್ಟ್ಗಳಿಗೂ ಸಿಂಗರ್ಸ್ಗೆ ಅದು ಆಗ್ತಾನೆ ಇರುತ್ತೆ. ರೆಕಾರ್ಡಿಂಗ್ ಆಗಿರ್ಬೋದು, ಕಾನ್ಸರ್ಟ್ಸ್ ಆಗಿರ್ಬೋದು, ಓ ಈ ಜಾಗ ನಾನು ಇನ್ನೂ ಚೆನ್ನಾಗಿ ಹಾಡ್ಬೋದಾಗಿತ್ತು. ಅಂದ್ರೆ ಜೆನ್ಯೂನ್ ರಿವ್ಯೂ ಕೊಡೋರೊಬ್ರು ಬೇಕೇ ಬೇಕಲ್ಲ, ಸೊ ಅದು ಮ್ಯೂಚುವಲಿ ಮಾಡ್ತಾನೆ ಇರ್ತೀವಿ. ಸುಳ್ಳು ಹೇಳೋದು ಬಿಟ್ಬಿಟ್ರ ಇಬ್ರು? ಆ್ಯಕ್ಚುಲಿ ಜಾಸ್ತಿ ಹೇಳಲ್ಲ ನಾವು, ಹೇಳಲ್ಲ, ಕಮ್ಮಿ ಹೇಳೋದೇ ಇಲ್ಲ ನಾವು. ಅದು ಬಂದು ಅಷ್ಟಾಗಿ ಸುಳ್ಳು ಹೇಳೋದಿಲ್ಲ, ಅಂದರೆ ಹಾರ್ಮ್ಲೆಸ್ ಆಗಿರುತ್ತೆ ಹೇಳಿದ್ರೆ. ಇಷ್ಟು ಆ್ಯಕ್ಟಿಂಗ್ ಮನೇಲೂ ಮಾಡ್ತೀರಾ? ಮನೇಲಿ ನಾವು ಅದೇ ಹೇಳಿದ್ವಲ್ಲ, ಫ್ಯಾಮಿಲಿನೇ ನಮಗೆ ತುಂಬ ಇಂಡಸ್ಟ್ರಿ ಮುಖ್ಯವಾದದ್ದು, ಹಾಗಾಗಿ ಅಲ್ಲಿ ಸತ್ಯವಾಗಿರ್ತೀವಿ ನಾವು. ಹೌದು. ಯಾರೋ ಬೇರೆಯವರು ಹಾಡಿರ್ತಾರೆ, ಅಯ್ಯೋ ಇದನ್ನ ಇಷ್ಟು ಕೆಟ್ಟದಾಗಿ ಹಾಡಿದ್ದಾರೆ, ಹೆಂಗೆ ರಿಲೀಸ್ ಮಾಡಿಬಿಟ್ರಿ ಇದನ್ನ ಅಂತ ಅಂದ್ಕೊಂಡಿರೋದು ಉಂಟಾ? ಅದು ತುಂಬ ಸಲ ಆಗಿರುತ್ತೆ. ಹ್ಞೂ. ಒಂದೊಂದ್ಸಲ ಏನಾಗ್ಬಿಡುತ್ತೆ, ಈ ಸ್ಟಾರ್ಡಮ್ ಅನ್ನೋದು ಬರುತ್ತೆ. ಒಂದೊಂದ್ಸಲ ಒಬ್ಬರಿಗೆ ಹಿಟ್ ಸಾಂಗ್ಸ್ ಬ್ಯಾಕ್ ಟು ಬ್ಯಾಕ್ ಬಂದಿರುತ್ತೆ, ಬಟ್ ಅವ್ರಿಗೆ ಇನ್ನೂ ಅಷ್ಟು ಪ್ಲೇಬ್ಯಾಕಿಗೆ ಬರೋಷ್ಟು ಇನ್ನೂ ತಯಾರಿ ಆಗಿರಲ್ಲ. ಬಟ್ ಒಂದೊಂದ್ಸಲ ಲಕ್ ಅಂತ ಹೇಳ್ತೀವಲ್ಲ, ಅಂಥದ್ದು ಬಂದಾಗ ಈ ಹಾಡನ್ನು ಇನ್ನೂ ಬೆಟರಾಗಿ ಹಾಡ್ಬೋದಾಗಿತ್ತು, ಬೇರೆ ಸಿಂಗರ್ ಹಾಡಿದ್ರೆ ಇನ್ನೂ ಬೆಟರಾಗಿ ಸೌಂಡ್ ಆಗ್ತಾಯಿತ್ತು ಅಂತ ಅನಿಸಿರೋದುಂಟು. ಸಾಕಪ್ಪ ಈ ಸಿನಿಮಾ ಸಹವಾಸ, ಆರಾಮಾಗಿ ಇದ್ಬೋಣ ಅನ್ಸಿದ್ಯಾ ಯಾವತ್ತಾದರೂ? ನೋ, ಆ ಥರ ನಮಗೆ ಮನೆ ಸ್ಕೂಲಲ್ಲಿ ನೋಡೋದಾ? ಇಲ್ಲ, ನಮಗೊಂದು ಐಡೆಂಟಿಟಿ ಕೊಟ್ಟಿರೋದೇ ಫಿಲ್ಮ್ ಇಂಡಸ್ಟ್ರಿ, ಸೊ ಎಸ್ ವಿ ಆರ್ ವೆರಿ ಗ್ರೇಟ್ಫುಲ್. ಎಸ್. ಓಕೆ. ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸಿಂದ ಇನ್ನೂ ಎಷ್ಟೊಂದು ಹಾಡಿಗೆ ದುಡ್ಡೇ ಬಂದಿಲ್ಲ. ಆಗ್ತಾ ಇರುತ್ತೆ. ನಂಗೆ ಗೊತ್ತಿರೋದು ಒಂದಿಬ್ರು ಹೆಸರು ಹೇಳ. ಹೇಳಿ, ನಿಮ್ಮ ಶೋ, ನಿಮ್ಮ ಚಾನಲ್, ನಾವು ಹೇಳುವುದಕ್ಕೂ ಸಮಯವಲ್ಲ. ಇಂದು ನಾಗರಾಜ್ ಅವರ ಸಂಭಾವನೆ ಒಂದು ಹಾಡಿಗೆ 75,000 ದಾಟಿದೆಯಂತೆ. ಇದು ಅದು ನಾವು ಇದಕ್ಕೆ ಉತ್ತರ ನಮ್ಮಲ್ಲಿ ಉಳಿಯಿತು. ಈಗ ಯಾವುದೋ ಒಂದು ಸಿನಿಮಾಗೆ ನೀವು ಹಾಡಿರ್ತೀರ, ಹಾಡ್ಬಿಟ್ಟು ಬಂದಮೇಲೆ ಇವತ್ತು ಈ ಸಿನಿಮಾಗೆ ಹಾಡಿದೆ ಅಂತ ಅವತ್ತೇ ಅಪ್ಡೇಟ್ ಮಾಡ್ತೀರಾ ಅವ್ರಿಗೆ, ಲಕ್ಷ್ಮಿ ಅವ್ರಿಗೆ ಇಲ್ವಾ? ಹಾಂ, ಯೂಶ್ವಲಿ ಹೇಳಿರ್ತೀನಿ ಅವತ್ತೇ. ನಮ್ದು ಹೇಗೆ ಅಂತಂದರೆ, ರೆಕಾರ್ಡಿಂಗಿಗೆ ಹೋಗುವಾಗಲೂ ಕಾಲ್ ಮಾಡಿ ಮಾತಾಡ್ತಾ ಇರ್ತೀವಿ, ರೆಕಾರ್ಡಿಂಗ್ ಮುಗಿದ ಮೇಲೂ ಕಾಲ್ ಮಾಡಿ ಮಾತಾಡ್ತಿರ್ತೀವಿ. ಆ ಥರ ಯಾರು ಗೊತ್ತಿರುತ್ತೋ ಬಿಡುತ್ತೋ ಇವ್ರಿಗೆ ಗೊತ್ತಿರುತ್ತೆ. ನೀವಿಬ್ಬರು ಕಾನ್ಸರ್ಟಲ್ಲಿ ಮಿಸ್ ಮಾಡಿದ್ದು, ತಪ್ಪು ಮಾಡಿದ್ದಲ್ಲ ನಿಮ್ಮ ಅಪ್ಪಂಗೆ ಹೇಳಲ್ಲ? ಆ್ಯಕ್ಚುಲಿ ಹೇಳ್ತೀವಿ. ಮುಂಚೆ ಎಲ್ಲ ಚಾಡಿ ಹೇಳೋ ಥರ ಹೇಳ್ತಿದ್ವಿ, ಇವಾಗ ನಾವೇ ಜಗಳ ಕಾಯ್ಕೋತೀವಿ ಅಷ್ಟೇ. ಅಂಕಲ್, ಇದೊಂದು ವಿಷಯ ನಿಮಗೆ ತಲುಪಿಸ್ಬೇಕಾಗಿತ್ತು, ಹಾಗಾಗಿ ಅಲ್ಲಿ ಹೇಳದೇ ಇರೋದನ್ನ ಇಲ್ಲೇ ಹೇಳ್ತಿದ್ದಾರೆ. ಓಕೆ, ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಕೆಲವೊಂದು ರಾಗಗಳು ಹೇಳ್ತೀನಿ, ಆ ರಾಗಗಳು ಹೇಳಿದ ತಕ್ಷಣ ಆ ರಾಗದಲ್ಲಿರೋ 3 ಹಾಡುಗಳು ಯಾವುದಾದ್ರು ಹೇಳಬೇಕು. ನೈಸ್, ನೈಸ್, ಇಂಟ್ರೆಸ್ಟಿಂಗ್. ಓಕೆನಾ? ಯಾ. ಸಿಂಧು ಭೈರವಿ. ಓಕೆ, ಸಿಂಧು ಭೈರವಿ. ತಾರಕ. ತಾರಕ್. ತಾರಕ್. ಹ್ಞೂ. ತಾರಕ ತಾರಕ. ಸೂಜಿ ಹಾಗೆ ನೀ ಮುಂದೆ, ದಾರನನು ನಿನ ಹಿಂದೆ, ಎಂಜಿನಂತೆ ನೀ ಮುಂದೆ, ಭೋಗಿಯಾಗೆ ನಾ ಹಿಂದೆ, ಬರುವೆನು ನೀ ನನ್ನ ಒಪ್ಪುತನಕ. ತಾರಕ. ಇನ್ನೊಂದು ಒಳ್ಳೆ ಹಾಡಿದೆ, ತುಂಬಾ ಹಳೆಯ ಹಾಡದು. ಗಾಳಿಗೋಪುರ ನಿನ್ನ ಶಾತೀರ, ಗಾಳಿಗೋಪುರ ನಿನ್ನ ಶಾತೀರ, ನಾಳೆ ಕಾಣುವ ಸುಖದ ವಿಚಾರ, ಗಾಳಿಗೋಪುರ. ಇದೇ ಶ್ರುತಿ ಪಾಡದ ಸೇಮ್ ಕಂಟಿನ್ಯೂ ಹಾಗೆ. ಶಿವನೇ. ಶಿವನೇ. ಓಕೆ. ಗುರುವೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ,
ಶಿವನೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ. ಅಭೇರಿ ಅಭೇರಿ ಆಕ್ಚುಲಿ ತುಂಬಾ ಬಹಳಷ್ಟಿದೆ ಆಕ್ಚುಲಿ. ಸಾಂಗ್ಸ್ ಇದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬನ್ನಿ. ಬಂದಿದೆ. ಏನ್ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ರಂಜಿತ್. ಬಂದಿದೆ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬನ್ನಿ, ಕಡ್ಲೆ ಪುರಿ ಕೊಡ್ತೀವಿ ಕೂತ್ಕೊಂಡು ತಿನ್ನಿ. ನಿಮ್ದಪ್ಪಯ್ಯ ಅಂತೀನಿ, ಇದನ್ನ ಹೇಳಿಕೆ ಬಿಟ್ಬಿಡಿ. ಹಾ, ಹಿಂಗ್ ನಕ್ಕದೇನೆ ಗಂಟ್ಲು ಕರ್ಕರ ಅನ್ನೋದು ನಮ್ಗೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸ ಬಗೆ ಮುಂಗಿನ ನಿಶಾನೇರಿದಂತಿದೆ. ಆಸೆಯ ಭಾವ ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನ ತನವ ತೊರೆದರೇನು ಸುಖವಿದೆ. ಅದಿದೆ. ಹೂವು ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು. ಆಲೋಚನೆ ಆರಾಧನೆ ಎಲ್ಲ ನಿಂದೇನೆ. ಮೋಹನ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಸುಧೆಯೋ ಕನ್ನಡ ಸವಿ ನುಡಿಯೋ, ವಾಣಿಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ. ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ಹಾಡಿತು ಸ್ವಾಗತ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ಹಿಂದೋಳ. ನೀನು ನೀನೇ ಇಲ್ಲಿ ನಾನು ನಾನೇ, ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನೇ, ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ. ಬಾನಿನ ಅಂಚಿಂದ ಬಂದೆ ಬಳಿ ನಿಂದೆ, ಬೆಳಕನ್ನು ಚೆಲ್ಲುತ್ತ ಉದಯ ರಾಗ ಹಾಡಿ ಕುಣಿವೆ. ಬಾನಿನ ಅಂಚಿಂದ ಬಂದೆ. ಕೀರವಾಣಿ. ಕೀರವಾಣಿ ತುಂಬಾ ಇದೆ, ತುಂಬಾ ಹಾಡುಗಳಿದೆ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ಆಹಾ ಎಂಥ ಮಧುರ ಯಾತನೆ. ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ, ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ, ಕಣ್ಣ ತುಂಬ ನಂಬಿಕೊಂಡೆನು ನಿನ್ನಿಂದ ನೀ ಯಾರು ಕಾಡಿದು ನನ್ನೊಳನೇನು. ಉಲ್ಲಾಸದ ಹೋಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನೊಳೆ ಹರಿಯುತ್ತಿದೆ ಕಣ್ಣಲ್ಲಿ. ಮುಂಜಾನೆಯು ಮುಸ್ಸಂಜೆಯು ನಂದಿದೆಯ ಬಡಿತವು ನೀ, ಹೃದಯದಲ್ಲಿ ಬೆರೆತವನಿ. ಮನೋಮೂರ್ತಿ ಅವರು ಹೆಸರೇನೋ ಚೇಂಜ್ ಮಾಡ್ಕೊತಿದ್ದಾರೆ ಅಂತ ಗೊತ್ತಾ ನಿಮಗೆ? ಹೌದಾ? ಹೌದಾ? ಕೀರವಾಣಿ ಮನೋಮೂರ್ತಿ ಅಂತ. ಓಕೆ. ಬಹಳಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ತುಂಬಾ ಸಾಂಗ್ಸ್ ಕೀರವಾಣಿಲಿ ಕಂಪೋಸ್ ಮಾಡಿದ್ದಾರೆ, ಬ್ಯೂಟಿಫುಲ್ ಸಾಂಗ್ಸ್. ಬಟ್ ಒಂದ್ರ ತರ ಇನ್ನೊಂದು ಕೇಳಿಸಲ್ಲ ಆಕ್ಚುಲಿ. ಯಾ
ಅದಕ್ಕೆ ಕೀರ್ವಾಣಿ ಮನೋಮೂರ್ತಿ ಅಂತ ಚೇಂಜ್ ಮಾಡಿಕೊಂಡ್ರು. ಅವ್ರು ಚೇಂಜ್ ಮಾಡಿಕೊಂಡ್ರು ಏನು ಆಶ್ಚರ್ಯ ಇಲ್ಲ, ಹೌದಾ? ಬಟ್ ಎಲ್ಲನೂ ಸೂಪರ್ ಹಿಟ್ ಅಲ್ಲ. ಆ್ಯಕ್ಚುಲಿ ಎಲ್ಲ ಹಾಡುಗಳು ಸೂಪರ್. ಸೂಪರ್. ಮನೋಮೂರ್ತಿ ಸರ್, ಇಲ್ಲಿಂದನೇ ನಿಮಗೆ. ಜಮೀರಣ್ಣ, ನೀವೊಂದ್ಸಲ ಹೇಳಿ. ಯಮನ್ನು ಕಲ್ಯಾಣಿ ಎಲ್ಲ ಒಂದೇ ಅಲ್ಲ? ಹೌದು ಹೌದು. ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನು ಹಾಡುತ್ತಿಹೇ ನೀ, ಏನನು ಹಾಡುತ್ತಿಹೇ, ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನಿಂದು ತಂದೆ, ಹೊಸ ರಾಗ ಹೊಸ ತಾಳ ಹೊಸ ಭಾವಗೀತೆ ನೀನಾದೆ, ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸಿಯ, ಹೊಸ ಹೊಸ ಭಾವ ಕುಣಿಸುತ್ತ ಜೀವ, ಹೊಸ ಹೊಸ ಭಾವ ಕುಣಿಸುತ್ತ ಜೀವ, ಮರೆಸುತ್ತ ನೋವ ಪ್ರೇಮವ ತುಂಬಿ, ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ. ಏನು ಕುಡಿತೀರಾ ನೀವಿಬ್ರು? ಎಲ್ಲರೂ ಕುಡಿಯೋ ನೀರು ಗಾಳಿನೇ ನಾವು ಕುಡಿಯೋದು. ಈ ಸ್ಪೆಷಲ್ ಡ್ರಿಂಕ್ಸ್ ಎಲ್ಲ ವೀಕ್ಲಿ ಒನ್ಸಾ ಮಂತ್ಲಿ ಒನ್ಸ ತೊಗೊಳ್ಳೋದು? ಯಾವತ್ತೂ ಇಲ್ಲ. ಅಲ್ಲ, ಈ ಶುಂಠಿ ಕಷಾಯ ಆ ಥರ? ಶುಂಠಿ ಕಷಾಯ ಕುಡಿತೀವಿ. ನೀವೇನು ಅನ್ಕೊಂಡ್ರಿ? ಮನುಷ್ಯನ ಮನಸ್ಸು ಯಾವಾಗಲೂ ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡುತ್ತಲ್ಲ, ಹಾಗೆ ಆಯ್ತು. ಅರ್ಥ ಆಯ್ತು ಅನ್ಸುತ್ತೆ. ನೀವು ಇಷ್ಟು ನೆಗೆಟಿವ್ ಅನ್ಕೊಳ್ಳಿಲ್ಲ. ನಿಮ್ಮನ್ನು ಪಾಸಿಟಿವ್ ಅಂತ ಟ್ರೀಟ್ ಮಾಡ್ತೀರಲ್ಲ ಅವಾಗಿಂದ. ನಾನು ಅದೇ ಅನ್ಕೊಂಡೆ, ಯಾಕೆ ಹಿಂಗೆಲ್ಲ ಮುಖ ವಿವರಣವಾಗಿ ಮಾಡ್ಕೊಂಡು ಹೇಳ್ತಿದ್ದಾರೆ ಅಂತ. ನಿಮ್ಮನ್ನು ತುಂಬ ಪಾಸಿಟಿವ್ ಆಗಿ ನೋಡಿದ್ದು ನಾನು. ಹಾಗಾದ್ರೆ ಇದನ್ನ ಕಟ್ ಮಾಡ್ಬಿಡಿ. ಲಕ್ಷ್ಮೀ ನಾಗರಾಜ್ ಅವರಲ್ಲೂ ನೆಗೆಟಿವ್ ಇದೆ ಅಂತ ಗೊತ್ತಾಗಿದ್ದೆ ಇವತ್ತು. ಇರ್ಲಿ, ಆಲ್ರೈಟ್, ಮುಂದಕ್ಕೆ ಹೋಗೋಣ. ಇಂಡಸ್ಟ್ರಿಯಲ್ಲಿ ಸುಮಾರು ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀರಾ. ಈಗ ಹೊಸೊಬ್ರು ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಬೇಕಾದ್ರೆ ಆಗುವಂಥ ಕ್ರೇಜಿ ಎಕ್ಸ್ಪೀರಿಯನ್ಸ್ಗಳೇನಾದರೂ? ಭಾಳಷ್ಟಿದೆ. ಏನಾಗ್ಬಿಡುತ್ತೆ, ಭಾಳಷ್ಟು ರೆಕಾರ್ಡಿಂಗ್ಸ್ಗೆ ಹೋಗ್ತಾ ಇರ್ತೀವಿ. ಈಗ ಎಷ್ಟೋ ಸಿಂಗರ್ಸ್ಗೆ ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಯಾವ ಥರ ಹಾಡಿದೆ, ಅದ್ರದ್ದು ಸ್ವರೂಪ ಹೇಗಿದೆ, ಯಾವ ಥರ ನಾವು ಟೋನ್ ಯೂಸ್ ಮಾಡಬೇಕು ಅಂತ. ಒಂದೊಂದು ಸಲ ಅಲ್ಲಿ ಹೋಗಿರ್ತೀವಲ್ಲ, ಅವ್ರುಗಳಿಗೆ ಗೊತ್ತಿರಲ್ಲ ಒಂದು ಸಿಂಗರಿಂದ ಏನು ನಾವು ತೆಗಿಬೇಕು, ಅವರಲ್ಲಿರೋ ಒಂದು ಟ್ಯಾಲೆಂಟ್ನ ಅಂತ. ಎಷ್ಟೋ ರೆಕಾರ್ಡಿಂಗ್ಸಲ್ಲಿ ಏನಾಗ್ಬಿಟ್ಟಿದೆ, ಮೇಡಮ್ ಇದಕ್ಕೆ ನೀವೇ ಟ್ಯೂನ್ ಹಾಕ್ಬಿಡಿ ಅಂತಾರೆ. ಮೇಡಮ್ ನಾನು ಒಂದೊಂದ್ಸಲ ಈ ಅಲ್ಪಪ್ರಾಣ ಮಹಾಪ್ರಾಣಗಳು ಸರಿಯಾಗಿ ಬರ್ದಿರಲ್ಲ, ಬೇಡ ಅನಿಸುತ್ತೆ, ಏನಾದ್ರು ಬೇರೆ ಬರೀತೀರ, ಒಂದು ಕೆಲಸ ಮಾಡಿ ಮೇಡಮ್, ನಿಮ್ಗೆ ಏನು ಇಷ್ಟನೋ ಅದನ್ನೇ ಬರೆದ್ಬಿಟ್ಟು ಅದಕ್ಕೆ ಕೂರೋ ಥರ ಒಂದು ಪದ ಬರೆದ್ಬಿಟ್ಟು ಆಡ್ಬಿಡಿ ಅನ್ನೋದು. ಟ್ಯೂನು ಯಾಕೋ ಆ ಜಾಗಕ್ಕೆ ಆ ಸಾಹಿತ್ಯಕ್ಕೆ ಹೊಂದುತ್ತಾ ಇಲ್ಲ, ಒಂದು ಕೆಲಸ ಮಾಡಿ ನೀವೇ ಒಂದು ಟ್ಯೂನ್ ಹಾಕ್ಬಿಡಿ. ಈ ಥರ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ನು ಅದ್ರ ಮೇಲೆ ಅವ್ರು ವರ್ಕ್ ಮಾಡದೆ ಬಂದಿರ್ತಾರೆ ಅಂತ ಅನ್ಸುತ್ತೆ. ಬಟ್ ನಮ್ಮ ಮೇಲೆ ಹಾಕ್ಬಿಡ್ತಾರೆ, ಸಿಂಗರ್ಸ್ ಮೇಲೆ ಹಾಕ್ಬಿಡ್ತಾರೆ, ನೀವೇ ಅದಕ್ಕೆ ಟ್ಯೂನ್ ಮಾಡಿ, ನೀವೇ ಕಂಪೋಸ್ ಮಾಡಿ, ನೀವೇ ಸಾಹಿತ್ಯ ಬರೀರಿ ಅಂತ. ಆ ಥರ ಮಾಡಿ ಹಾಡಿರೋದು ಉಂಟು. ನೀವು? ಸೇಮ್ ಎಕ್ಸ್ಪೀರಿಯನ್ಸಸ್. ಏನಾಗುತ್ತೆ, ಕೆಲವು ಸಲ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಯಾರನ್ನೂ ಅಫೆಂಡ್ ಮಾಡಕ್ಕೆ ಹೇಳ್ತಾ ಇಲ್ಲ, ಅಬ್ಸಲ್ಯೂಟ್, ಇನ್ನೂ ಅಷ್ಟು ಎಕ್ಸ್ಪ್ಲೋರ್ ಮಾಡಿರಲ್ವೇನೋ, ಮ್ಯೂಸಿಕ್ ಮಾಡಬೇಕು ಅಂತ ಆಸೆ ಇರುತ್ತೆ, ಅವ್ರಿಗೆ ಮನ್ಸಲ್ಲಿ ಬಂದಿದ್ದು ಟ್ಯೂನ್ ಏನೋ ಮಾಡಿರ್ತಾರೆ. ಸಮ್ಟೈಮ್ಸ್ ನಾವು ಹಾಡಕ್ಕೆ ನಿಂತಿರ್ತೀವಿ, ಯಾವ ಸ್ವರ ಹಾಡಬೇಕು ಅಂತ ಅವ್ರಿಗೆ ಹೇಳೋಕೆ ಗೊತ್ತಾಗ್ತಾ ಇರಲ್ಲ, ಅದು ಅಪ್ಪು ಬರಬೇಕು ಡೌನ್ ಬರಬೇಕು ಅಂತ ಹೇಳ್ತೀವಿ ನಾವು. ಓಕೆ, ಡಿಕೋಡ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಹಾಡಬೇಕಾಗುತ್ತೆ. ಸೊ ಹೀಗಿದೆ. ಆಮೇಲೆ ಏನಾಗುತ್ತೆ, ಟೇಕ್ ಓಕೆ ಆಗಿರುತ್ತೆ, ಜಸ್ಟ್ ಫಾರ್ ದ ಸೇಕ್ ಆಫ್ ನಮ್ಗೆ ಇನ್ನೂ ಚೆನ್ನಾಗಿ ಒಳ್ಳೆ ಟೇಕ್ ತರ್ಸೋಕೆ ಗೊತ್ತು ಅಂತ ಅವ್ರಿಗೆ ಅನ್ನಿಸ್ಲಿ ಅಂತ ರೀಟೇಕ್ಸ್ ಮಾಡಿಸ್ತಾರೆ. ಹೀಗೆಲ್ಲ ಆಗ್ತಾ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಅಮೇಝಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇನ್ ದ ಇಂಡಸ್ಟ್ರಿ. ಸೊ ಕಲೀದೇ ವಂಡರ್ಫುಲ್ ಮ್ಯೂಸಿಕ್ ಕೊಟ್ಟಂತಹ ಕಂಪೋಸರ್ಸ್ನು ನಾವು ನೋಡಿದ್ದೀವಿ. ಎರಡು ಎಕ್ಸ್ಟ್ರೀಮ್ಸ್ ಇದೆ, ಕರೆಕ್ಟ್. ಎಲ್ಲ ಇಂಡಸ್ಟ್ರಿಗಳಲ್ಲೂ ಇರುತ್ತೆ, ಏನು ಮಾಡ. ಬಟ್ ಎಲ್ಲ ರೆಕಾರ್ಡಿಂಗಲ್ಲೂ ಏನಾದ್ರು ಒಂದು ಹೊಸ ಕಲ್ತ್ಕೊಂಡು ಬರ್ತಾನೆ ಇರ್ತೀವಿ. ಈಗ ಸರಳ ವರ್ಷಗಳು ಗೊತ್ತಾ ನಿಮ್ಗೆ? ಹಾಂ, ಎಸ್. ಹೆಂಗೆ ಬರ್ತೇಳಿ? ಸರಿಗಮಪದನಿಸ ಸನಿದಪಮಗರಿಸ. ಇದನ್ನೇ 1ನೇ ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆಯಲ್ಲಿ ಹೇಳ್ಬೋದಾ? ನಾವು 1ನೇ ಕಾಲ, 2ನೇ ಕಾಲ ಅಂತೀವಿ. ಬೇಸಿಕಲಿ 1ನೇ ಕಾಲ ಅಂದ್ರೆ ನಾವೇನು ಬೀಟ್ಸ್ ತಾಳ ಹಾಕ್ತೀವಿ, 1 ಏಟಿಗೆ 1 ಅಕ್ಷರ. 2ನೇ ಕಾಲ ಅಂದ್ರೆ 1 ಏಟಿಗೆ 2 ಅಕ್ಷರ. 3ನೇ ಕಾಲ ಅಂದ್ರೆ 1 ಏಟಿಗೆ 4 ಅಕ್ಷರ.
ಅದು ಬೇಸಿಕ್ ಲೆಸನ್ ನಾವು ಮಕ್ಕಳಿಗೆ ಏನು ಹೇಳ್ಕೊಡ್ತೀವಿ. ಮೊದಲು ಒಂದು ಸರಳ ವರ್ಷ ಹೇಳಿ, ಆಮೇಲೆ ಜಂಟಿ ವರ್ಷ ಹೇಳಿ, ಒಂದು ಅಲಂಕಾರ ಹೇಳ್ಬಿಡಿ. ಸರಿ, ಒಂದನೇ ಕಾಲ. ಸರಿ ಗ ಮ ಪ ಧ ನಿ ಸ ಸಾ ನಿ ಧ ಪ ಮ ಗ ರಿ ಸ. ಎರಡನೇ ಕಾಲ. ಸರಿ ಗ ಮ ಪ ಧ ನಿ ಸ ಸಾ ನಿ ಧ ಪ ಮ ಗ ರಿ ಸ. ಸರಿ ಗ ಮ ಪ ಧ ನಿ ಸ ಸರಿ ಗ ಪ ಮ ಗ ರಿ ಸ. ಸರಿ ಗ ಮ ಪ ಧ ನಿ ಸ ಸರಿ ಗ ಪ ಮ ಗ ರಿ ಸ. 3 ಕಾಲ ಆಯ್ತು. ಲವ್ಲಿ. ಈಗ ಜಂಟಿ ವರ್ಷಗಳು. ಸೊ ಜಂಟಿ ಅಂದ್ರೆ 2 ಡಬಲ್ ನೋಟ್ಸ್ ಅಂತ ಹೇಳ್ತೀವಿ. ಸ ಸರಿ ರಿ ಗ ಗ ಮ ಮ ಪ ಪ ಧ ಧ ನಿ ನಿ ಸ ಸ ಸಾ ಸ ನಿ ನಿ ಧ ಧ ಪ ಪ ಮ ಮ ಗ ಗ ರಿ ರಿ ಸ ಸ ಸ ಸರಿ ರಿ ಗ ಗ ಮ ಮ ಪ ಪ ಧ ಧ ನಿ ನಿ ಸ ಸ ಸಾ ಸ ನಿ ನಿ ಧ ಧ ಪ ಪ ಮ ಮ ಗ ಗ ರಿ ರಿ ಸ ಸ ಸರಿ ರಿ ಗ ಗ ಮ ಮ ಪ ಪ ಧ ಧ ನಿ ನಿ ಸ ಸ ಸ ಸ ನಿ ನಿ ಧ ಧ ಪ ಪ ಮ ಮ ಗ ಗ ರಿ ರಿ ಸ ಸ. ಮತ್ತೆ ನೆಕ್ಸ್ಟು ಅಲಂಕಾರಗಳು. ಅಥವಾ ಒರೇಕ ಮೂಡ್ಕಲು ಪಡುಡಮ್ಮ ಒಂದಲಂಕಾರ. ಏಕ ತಾಳತ್ತೆತ. ಇಲ್ಲ, ಇದು ಅಟ್ಟ ತಾಳುತ್ತದೆ. ಎತ್ತ ಕಡೆ ಚೆನ್ನಾಗಿರೋದು. ಅಟ್ಟು ತಾಳತಂದೆ ತಗೊಳ್ಳಿ. ಅಟ್ಟ ತಾಳತ್ತ ಚಲೋ. ಸರಿಗ ಸರಿಗ ಮ ಮ ಆಚೆ ಸರಿ ಗ ಸಾರಿ ಗ ಮ ಮ ರಿ ಗ ಮ ರಿ ಗ ಮ ಪ ಪ ಗ ಮ ಪ ಗ ಮ ಪ ಧ ಧ ಮ ಪ ಧ ಮ ಪ ಧ ನಿ ನಿ ಪ ಧ ನಿ ಪ ಧ ನಿ ಸ ಸ ಸ ನಿ ಧ ಸಾ ನಿ ಧ ಪ ಪ ನಿ ಧ ಪ ನಿ ಗ ಪ ಮ ಮ ಧ ಪ ಮ ಧ ಪ ಮ ಗ ಗ ಪ ಮ ಗ ಪ ಮ ಗ ರಿ ರಿ ಮ ಗ ರಿ ಮ ಗ ರಿ ಸ ಸ. ಇದು ಇನ್ನೂ ಫಾಸ್ಟಾಗಿ ಹೇಳ್ತಾರಲ್ಲ. ಅಂದ್ರೆ ನಾವೇ ಸ್ಪೀಡ್ ಮಾಡಿ ಹಾಡೋದು. ಓಕೆ, ರೆಡಿ. 3 2 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರೆ ಒಟ್ಟಿನಲ್ಲಿ. 3 2 1 ಗೋ. ಸರಿ ಗ ಮ ಗ ರಿ ಸರಿ ಗ ರಿ ಸರಿ ಗ ಮ ರಿ ಗ ಮ ಪ ಮ ಗ ರಿ ಗ ಮ ಗ ರಿ ಗ ಮ ಪ ಗ ಮ ಪ ದ ಪ ಮ ಗ ಮ ಪ ಮ ಗ ಮ ಪ ದ ಮ ಪ ದ ನಿ ದ ಪ ಮ ಪ ದ ಪ ಮ ಪ ದ ನಿ ಪ ದ ನಿ ಸ ನಿ ದ ಪ ದ ನಿ ದ ಪ ದ ನಿ ಆ. ಇದಿಷ್ಟು ವಿತೌಟ್ ಪ್ರಾಕ್ಟೀಸ್ ಮಾಡಿದ್ದು. ಖುಷಿ ಆಯ್ತು. ಇದೆಲ್ಲ ಹಳೇದು, ನಿಮಗೆಲ್ಲ ತುಂಬ ಬೇಸಿಕ್ಸ್ ಕ್ಲಾಸಲ್ಲಿ ಇದೆಲ್ಲ. ಇದನ್ನೆಲ್ಲ ಯಾಕೆ ಹಾಡಿಸ್ತೆ ಅಂತ ಕೆಲವ್ರು ಅಂದ್ಕೊಂಡಿರ್ಬೋದು. ಬಟ್ ಆದರೂ ಇದು ತುಂಬ ಸಂಗೀತ ಈಗ ಪ್ರಾಕ್ಟೀಸ್ ಮಾಡ್ತಾ ಇರೋರ್ಗೆ ಯಾರೇ ಅಂತ ಕೇಳಲಿ ಅಂತ. ನಮಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಯವರು ಇದನ್ನೇ ಮಾಡಿಸ್ತಾ ಇದ್ದಿದ್ದು. ನಮಗೆ ಸಂಗತಿಗಳಾಗಿರ್ಬೋದು, ಅಕಾರಗಳೆಲ್ಲ ನುಡಿಯೋಕ್ಕೆ ನಮ್ದು ಇದೆಲ್ಲ ಏನು ಸಿಗುತ್ತೋ ಅದನ್ನೆಲ್ಲ ನಮ್ಮ ಕಂಠದಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಪೀಡಪ್ ಮಾಡ್ತಾರೆ. ನಾವು ಬೇಸಿಕಲಿ ವಾಯ್ಸ್ ಕಲ್ಚರ್ ಅಂತ ಏನು ಹೇಳ್ತೀವಿ, ಅದಕ್ಕೆಲ್ಲ ಇವುಗಳೇ ಇಂಥ ಪ್ರಾಕ್ಟೀಸಸ್ ನಾವು ವಾಯ್ಸ್ ಕಲ್ಚರ್ಗೆ ಮೇಯ್ನ್ ಆಗಿ ನಾವು ಹೇಳ್ಕೊಡೋದು ಸ್ಟೂಡೆಂಟ್ಸ್ಗೆ. ಸೂಪರ್, ಲವ್ಲಿ, ಚಪ್ಪಾಳೆ. ಥ್ಯಾಂಕ್ ಯು. ಇವತ್ತು ನಮ್ಮಲ್ಲಿ ಅಂದರೆ ಮ್ಯೂಸಿಷಿಯನ್ಸ್ ಇರ್ತಾರೆ, ಆದರೆ ಮ್ಯೂಸಿಕ್ ಜಾಸ್ತಿ ಮಾತಾಡಲಿ ಅನ್ನೋ ಉದ್ದೇಶದಿಂದ ಮಾಡಿದ ಕಾರ್ಯಕ್ರಮ ಇದು. ಓಕೆ, ಹಾಗೆ ಆಗ್ತಿದೆ. ಹೌದು, ನಿಮ್ಮ ಮನೇಲಿ ಮಾತಿಗಿಂತ ಹಾಡೇ ಜಾಸ್ತಿ ಅಂತ. ನೀವೆಲ್ಲ ಅಳ್ಬೇಕಾದ್ರೂ ರಾಗವಾಗೇ ಅಳ್ತಿದ್ರ ಮನೇಲಿ? ಈಗ ಜೋರಾಗಿ ಅಳೋ ಕಾಲ ಎಲ್ಲ ಆಗೋಯ್ತು. ಎಂತ ಅಲ್ಲ, ಚಿಕ್ಕ ವಯಸ್ಸಲ್ಲೆಲ್ಲ ಅಳ್ಬೇಕಾದ್ರೂ ರಾಗ ಏಯ್ ಶ್ರುತಿ ಹಿಡಿ ಅಂತ ಬೈತಿದ್ರ ನಿಮ್ಮ ತಂದೆ? ಅವಾಗ ಶ್ರುತಿ ಬಿಟ್ಟಕ್ಕೆ ಹೋಗ್ತಾ ಇದ್ವಿ. ಬಟ್ ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಸುಮ್ಮನೆ ಮನೇಲಿ ಏನಾದ್ರು ಒಂದು ವಿಷಯ ಜೋರಾಗಿ ಮಾತಾಡಬೇಕು ಅಂದ್ರು, ಇಲ್ಲ ನಮ್ಮ ವಾಯ್ಸು ಹುಷಾರಾಗಿ ಕಾಪಾಡ್ಕೋಬೇಕು ಅಂತದ್ದು, ಜೋರಾಗಿ ಕಿರ್ಚಕ್ಕೆ ಹೋಗಲ್ಲ, ಮಾತಾಡಕ್ಕೆ ಹೋಗಲ್ಲ. ನನಗಂತೂ ಅದೊಂದು ಇರುತ್ತೆ, ತುಂಬ ವಾಯ್ಸನ್ನೆಲ್ಲ ಇದ್ರಲ್ಲಿ ನಾನು ಹೌದು, ನಾವು ಯೂಸ್ ಮಾಡಲ್ಲ. ಸಿಕ್ಕದಂಗೆ ಇಷ್ಟ ಬಂದಂಗೆ ಕಿರ್ಚಾಡ್ಕೊಂಡು ನಾವು ಮಾತಾಡೋ ಹಾಗಿಲ್ಲ. ಹೌದು, ಎಷ್ಟೇ ಕೋಪ ಬಂದರೂ ತಡೆದುಕೊಳ್ಳಬೇಕಾಗುತ್ತೆ. ನಿಮಗೆ ಮೊದಲ ಗುರು ಮತ್ತು ಇಡೀ ಲೈಫಿಗೆ ಗುರು ಅಂದರೆ ನಿಮ್ಮ ತಂದೆನೇ ಅಲ್ಲ? ಮೊದಲ ಗುರು ನಮ್ಮ ಅಜ್ಜಿ, ವಿದುಷಿ CS ಸತ್ಯಲಕ್ಷ್ಮಿ ಅಂತ. ಅವರ ಗುರುಗಳನ್ನ ನಾವು ನೆನೆಸ್ಕೊಳ್ಳೇಬೇಕು. ವೇದ ಬ್ರಹ್ಮಶ್ರೀ ವೆಂಕಟನಾರಾಯಣ ಉಡುಪಶಾಸ್ತ್ರಿಗಳು ಅಂತ. ಅವರು ಆ್ಯಕ್ಚುಲಿ ಮೈಸೂರು ಆಸ್ಥಾನದಲ್ಲಿ ಅವ್ರಿಗೆ ಆಸ್ಥಾನ ವಿದ್ವಾಂಸರಾಗೋದಕ್ಕೆ ಆಗಿನ ಕಾಲದ ರಾಜರಿಂದ ಆಫರ್ ಬಂದರೂ ಸಹ ಅದನ್ನು ಅವರು ಪ್ರಾಕ್ಟಿಕಲ್ ವೇದಾಂತಿಗಳು ಅಂತ ನಾವೇನು ಹೇಳ್ತೀವಿ. ಹಿ ವಾಸ್ ಅ ಯೋಗಿ, ಹಿ ವಾಸ್ ಎನ್ ಎನ್ಲೈಟನ್ಡ್ ಬೀಯಿಂಗ್.
ನಮ್ಮ ಊರಿಗೆ ಚಿಲ್ಕುಂದಕ್ಕೆ ನಮ್ಮ ಮುತ್ತಾತ ಕರ್ಕೊಂಡು ಬಂದು ನಮ್ಮ ಇಡೀ ಫ್ಯಾಮಿಲಿಗೆ ಸಂಗೀತವನ್ನು ಧಾರೆ ಎರೆದು ಗುರುಗಳು. ನಿಮ್ಮ ತಂದೆ ತಾಯಿಗೆ ಬಹಳ ಖುಷಿ ಇದೆ. ನಮ್ಮ ತಾಯಿ ಕೂಡ ಸಂಗೀತ ವಿದುಷಿ ಅಂತ ಹೇಳಲೇಬೇಕು. ನಮ್ಮ ತಂದೆ ಜೊತೆ ನಮ್ಮ ತಾಯಿ ಕೂಡ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಮೊನ್ನೆ ಪೇಪರಲ್ಲಿ ಬಂದಿತ್ತು ನಿಮ್ಮ ತಂದೆ ತುಂಬ ಸ್ಟ್ರಿಕ್ಟು ಅಂತ. ಹೌದಾ? ಪೇಪರ್ನವ್ರಿಗೆ ಯಾರು ಹೇಳಿದವರು? ಏನೋ ಅವರು ಚಿಕ್ಕ ವಯಸ್ಸಲ್ಲೆಲ್ಲ ಸಂಗೀತ ಕೂತ್ಕೊಳ್ಳಿ ಅಂತ ಹೇಳಿ ಸ್ಟ್ರಿಕ್ಟ್ ಮಾಡಿ ಕಲಿಸೋದಕ್ಕೆ ನೀವು ಇವತ್ತು ಇಷ್ಟು ಸಾಧಕರಾಗಿರೋದಲ್ವ. ಅದು ನಮಗೆ ಚಿಕ್ಕ ವಯಸ್ಸಲ್ಲಿ ಒಂದೊಂದ್ಸಲ ಅನ್ನಿಸ್ತಾ ಇತ್ತು ಏನಕ್ಕೆ ಇಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ. ಬಟ್ ಅವಾಗ ಅಷ್ಟು ಶಿಸ್ತಿಂದ ನಮಗೆ ಪಾಠ ಮಾಡಿದ್ದಕ್ಕೆ ಇವತ್ತು ನಿಮ್ಮ ಮುಂದೆ ಕೂತಿದ್ದೀವಿ. ಜನರಿಗೆ ನಾವು ಯಾರು ನನ್ನ ಮುಂದೆ ಅಲ್ಲ, ನಾನು ನಿಮ್ಮ ಮುಂದೆ ಕೂತಿದ್ದೀನಿ. ಅದು ಕೆಲವರು ಹೋಗ್ತಾರಲ್ಲ, ಬನ್ನಿ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಮಾತಾಡ್ಸೋಣ ಅಂತ ಹೇಳ್ತಾರಲ್ಲ, ನಮ್ಮ ಜೊತೆ ಯಾರಿದಾರಲ್ಲ ಅವ್ರ ಜೊತೆ ನಾವಿದ್ದೀವಿ ಏನು ಬೇಕು. ಅವ್ರು ಯಾರೋ ದೊಡ್ಡವ್ರು ಇರ್ತಾರೆ, ಬನ್ನಿ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ನೋಡಿ. ನಿನ್ನ ಜೊತೆ ಇಲ್ಲ ಗುರು ಅವರು, ಅವ್ರ ಜೊತೆ ಅಲ್ವಾ? ಹಂಗೆ ಅದು. ನಿಮ್ಮ ತಂದೆ ತಾಯಿ ಎಲ್ಲೂ ಬರಲ್ಲ, ಸಾಮಾನ್ಯ ವೇದಿಕೆಗಳಲ್ಲಿ ಬರೋದು ಕಡಿಮೆ. ನಮ್ಮ ತಂದೆ ಅವರು ಯಂಗ್ ಇಯರ್ಸಲ್ಲಿ ತುಂಬ ಪರ್ಫಾರ್ಮ್ ಮಾಡಿದ್ದಾರೆ. ಫ್ಲೂಟ್ ನುಡಿಸ್ತಾ ಇದ್ರು, ವೋಕಲಿಸ್ಟ್ ಕೂಡ. ಆಮೇಲೆ ಅವರು ಫುಲ್ ಟೈಮ್ ಕಾಲೇಜಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ರು. ಅಪ್ಪ ರಿಟೈರ್ಮೆಂಟ್ ಆದಮೇಲೆ ಅಫ್ಕೋರ್ಸ್ ಫ್ಯಾಮಿಲಿಯಿಂದ ಮ್ಯೂಸಿಷಿಯನ್ನು ಪ್ಲಸ್ ಈ ಕಡೆ ಅವರು ಟೀಚಿಂಗಲ್ಲಿ ಅವ್ರಿಗೆ ತುಂಬ ಇಷ್ಟ. 100 ಜನ ಸ್ಟೂಡೆಂಟ್ಸ್ ಇದ್ದಾರೆ. ನಮ್ಮ ತಾಯಿ ಅದೇ ಆಗಲೇ ಹೇಳಿದ್ನಲ್ಲ, ಅವರು ಕೂಡ ತುಂಬ ಒಳ್ಳೆ ಗಾಯಕಿ. ನಮ್ಮ ತಾಯಿ ಇಬ್ಬರು ಕ್ಲಾಸಸ್ ಮಾಡ್ತಾ ಇರ್ತಾರೆ. ಹಾಗೆ. ಗುಡ್ ಮಾರ್ನಿಂಗ್ ಕೀರ್ತಿ ಅವರೇ. ಕೀರ್ತಿ ಅವರೇ, ನಿಮ್ಮ ಚಾನಲಲ್ಲಿ ನಮ್ಮ ಮಕ್ಕಳನ್ನ ಇಂಟರ್ವ್ಯೂ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ನನಗೆ ಸಂತೋಷ ಆಗಿದೆ. ನಮ್ಮ ಮಕ್ಕಳು ಈ ರೀತಿ ಅಚೀವ್ಮೆಂಟ್ ಮಾಡಿರ್ತಕ್ಕಂಥದ್ದು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅಚೀವ್ ಮಾಡಿರ್ತಕ್ಕಂಥದ್ದಕ್ಕೆ ಒಂದು ಕಾರಣ ನನಗನ್ನಿಸ್ತಕ್ಕಂಥದ್ದು, ಅವರು ತುಂಬ ಒಳ್ಳೆಯ ಗುಣವನ್ನು ಹೊಂದಿರತಕ್ಕಂತಹ ಮಕ್ಕಳು, ಸದ್ಗುಣವಂತರು ಚಿಕ್ಕ ವಯಸ್ಸಿನಿಂದಲೂ ಕೂಡ. ಮತ್ತು ಶ್ರದ್ಧೆ, ವಿದ್ಯೆಯನ್ನು ಕಲಿಯೋದರಲ್ಲಿ ಎಸ್ಪೆಷಲಿ ಸಂಗೀತ, ನಮ್ಮ ಫ್ಯಾಮಿಲಿಯಿಂದ ಬಂದಿರತಕ್ಕಂತಹ ಒಂದು ಟ್ಯಾಲೆಂಟ್ ಜೀನ್ಸ್ ಇರೋದ್ರಲ್ಲಿ ಅವರಲ್ಲಿರ್ತಕ್ಕಂತಹ ಶ್ರದ್ಧೆ ಕಲಿಯುವಾಗ ಮತ್ತು ಕಠಿಣವಾಗಿರ್ತಕ್ಕಂಥ ಒಂದು ಪ್ರಾಕ್ಟೀಸು, ಎಷ್ಟು ಗಂಟೆಗಳು ಪ್ರಾಕ್ಟೀಸ್ ಮಾಡಬೇಕು, 10-12 ಗಂಟೆಗಳು ಆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಪ್ರಾಕ್ಟೀಸ್ ಆಗ್ತಾಯಿತ್ತು. ಆ ಕಠಿಣವಾಗಿರ್ತಕ್ಕಂತಹ ಒಂದು ಶ್ರಮ, ಆಮೇಲೆ ಅವ್ರಿಗಿರ್ತಕ್ಕಂತಹ ದೊಡ್ಡವ್ರ ಬಗ್ಗೆ ಒಂದು ಗೌರವ, ತಂದೆ ತಾಯಿ ಗುರುಗಳು ಮತ್ತು ಗುರು ಹಿರಿಯರು ಅವ್ರಿಗಿರ್ತಕ್ಕಂತಹ ಒಂದು ಗೌರವ, ಆ ಕಮಿಟ್ಮೆಂಟ್ ಎಲ್ಲ ಸೇರಿ ಅವ್ರನ್ನ ಈ ಮಟ್ಟಕ್ಕೆ ಒಂದು ಬರ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಆಗಿದೆ ಅಂತ ನಾನು ನಿಂತ್ಕೊಳ್ತೀನಿ. ನಮಗೆ ಒಂದೇನಪ್ಪ ಅಂದರೆ ವಿ ಆರ್ ಬ್ಲೆಸ್ಡ್. ಇಂತಹ ಮಕ್ಕಳನ್ನ ನಾವು ಪಡೆದಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ತಂದೆ ತಾಯಿ ಗುರುಗಳ ಮತ್ತು ಭಗವಂತನ ಒಂದು ಆಶೀರ್ವಾದ ಅಂತ ನಾನು ತಿಳ್ಕೊಳ್ತೀನಿ. ಹಾಯ್ ಕೀರ್ತಿ ಅವರೇ, ಗುಡ್ ಮಾರ್ನಿಂಗ್. ತುಂಬ ಖುಷಿ ಆಯಿತು ನಿಮ್ಮ ಚಾನಲಲ್ಲಿ ನಮ್ಮ ಮಕ್ಕಳನ್ನ ಇಂಟರ್ವ್ಯೂ ಮಾಡ್ತಾ ಇರೋದು. ಭಾಳ ನೀವು ತುಂಬ ಎತ್ತರಕ್ಕೆ ಬೆಳೀತಾ ಇದ್ದೀರಾ ಮತ್ತು ತುಂಬ ಒಳ್ಳೊಳ್ಳೆ ಇಂಟರ್ವ್ಯೂಸ್ ಎಲ್ಲ ನಾನು ನೋಡಿದ್ದೀನಿ. ತುಂಬ ಚೆನ್ನಾಗಿದೆ ಕೀರ್ತಿ ಅವರೇ, ತುಂಬ ಸಂತೋಷ ಆಯಿತು. ನಮ್ಮ ಮಕ್ಕಳ ಬಗ್ಗೆ ಹೇಳಬೇಕು ಅಂತ ಈಗೆಲ್ಲ ನೀವು ಆಲ್ರೆಡಿ ಹೇಳಿದ್ದಾರೆ. ತುಂಬ ಒಳ್ಳೆಯ ಹೆಣ್ಮಕ್ಳು, ತುಂಬ ಚೆನ್ನಾಗಿ ಬೆಳ್ಕೊಂಡು ಬಂದಿದ್ದಾರೆ. ಎಲ್ಲ ತಂದೆ ತಾಯಿನಲ್ಲೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಹೆಣ್ಮಕ್ಳಾಗಿರಲಿ ಮಕ್ಕಳಾಗಿರಲಿ ಎಲ್ಲ ಪ್ರತಿಭೆಗಳನ್ನು ಗುರುತಿಸಿ ಅವ್ರನ್ನ ಈಚೆಗೆ, ಎಲ್ಲ ಪ್ರತಿಭೆಗಳನ್ನೆಲ್ಲ ಈಚೆಗೆ ತೊಗೊಂಡ್ಬಂದು ಎಲ್ಲರೂ ಸಮಾಜಕ್ಕೆ ಅವರನ್ನು ಒಂದು ಒಳ್ಳೆಯ ಕೊಡುಗೆಯಾಗಿ ಕೊಡಿ ಅಂತ ಎಲ್ಲ ಪೇರೆಂಟ್ಸಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಇನ್ನೇನು ಹೇಳೋದು ಏನು ಇಲ್ಲ ಅನ್ಕೋತೀನಿ. ಥ್ಯಾಂಕ್ ಯು ಕೀರ್ತಿ ಅವರೇ, ಥ್ಯಾಂಕ್ ಯು. ಸೋ ಸ್ವೀಟ್, ಥ್ಯಾಂಕ್ ಯು. ಬಟ್ ಆ್ಯಕ್ಚುಲಿ ಖುಷಿ ಆಯ್ತಲ್ಲ, ತುಂಬ ಖುಷಿ ಆಯ್ತು. ಪ್ಲೆಸೆಂಟ್ ಸರ್ಪ್ರೈಸ್ ಇದು. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ನಿಮಗೆ ಖುಷಿ ಆದ್ರೆ ಅಷ್ಟೇ ಸಾಕು. ವೆರಿ ವೆರಿ ಪ್ಲೆಸೆಂಟ್. ಅವ್ರಿಗೆ ಆ್ಯಕ್ಚುಲಿ ನಾನು ಫೋನ್ ಮಾಡಿಬಿಟ್ಟು, ಸರ್ ಇವರು ಚಿಕ್ಕ ವಯಸ್ಸಲ್ಲಿ ಮಾಡಿರೋ ತೀಟೆಗಳು, ಚೇಷ್ಟೆಗಳು, ತರಲೆಗಳ ಬಗ್ಗೆ ಹೇಳಿ. ಸರಿ ಹೇಳ್ತೀನಿ ನಾನು. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಸರ್ ಬಂದಿಲ್ಲ ವಿಡಿಯೋ. ನಾವು ನನ್ನ ಹೆಂಡತಿ ಇಬ್ಬರು ಯೋಚನೆ ಮಾಡಿದ್ವಿ 3 ದಿನ, ಯಾವ ಚೇಷ್ಟೆನೂ ಮಾಡೇ ಇಲ್ಲ ಅವರು. ಅವ್ರಿಗೆ ಚೇಷ್ಟೆ ಮಾಡೋಕ್ಕೆ ಟೈಮೇ ಕೊಟ್ಟಿಲ್ಲ ನಾನು. ಒಂದು ತರಲೆ ಮಾಡೋಕ್ಕೂ ಬಿಟ್ಟಿಲ್ಲ. ಚೇಷ್ಟೆ ಮಾಡೋ ಲೆವೆಲ್ಗೆ ಹೋಗಕ್ಕೆ ಮುಂಚೆ ಶಿಕ್ಷೆ ಬಿದ್ದುಬಿಡ್ತಾ ಇತ್ತು ನಿಮಗೆ. ಹೌದು ಹೌದು, ತುಂಬ ನಮ್ಗೆ ಚೇಷ್ಟೆ ಮಾಡೋಕ್ಕೆಲ್ಲ ಧೈರ್ಯನೇ ಇಲ್ಲ ಅವಾಗ. ನಮಗೆ ಚೇಷ್ಟೆ ಪದಾನೇ ಗೊತ್ತಿಲ್ಲ. ರಾಧಾ ಮೇಡಮ್ ಮತ್ತು ನಾಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕರೆಗೆ ಹೋಗೊಟ್ಟು ವಿಡಿಯೋ ಕಳಿಸ್ಕೊಟ್ರಿ. ಮೈಸೂರಲ್ಲಿ ಇದ್ರು, ಅವ್ರ ಪಾಪ ಬ್ಯುಸಿ ಇದ್ರು. ಒಂದು 4-5 ದಿನಕ್ಕೆ ಮುಂಚೆ ಕಾಲ್ ಮಾಡಿದ್ದೆ ಅವ್ರಿಗೆ, ಹಿಂಗೆ ಮಾಡ್ಬೋದಾ ಸರ್ ಅಂತ. ನನಗೆ ಅವ್ರ ಬಗ್ಗೆ ಕೇಳಿ, ಅವ್ರು ತುಂಬ ಸ್ಟ್ರಿಕ್ಟು ಅಂತ ಹೆಂಗಪ್ಪ ಕೇಳೋದು
ಅಂತ. ಇಲ್ಲ ಫ್ರೆಂಡ್ಲಿ ಆಗಿರ್ತಾರೆ ಸ್ಟೂಡೆಂಟ್ಸು ನಮ್ಗಳು. ಇಲ್ಲ, ಅವ್ರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು, ಖುಷಿ ಆಯಿತು. ಖುಷಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇಂಥ ಪ್ರತಿಭೆಗಳನ್ನು ನಮ್ಮ ದೇಶಕ್ಕೆ, ಕರ್ನಾಟಕಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಕ್ಚುಲಿ ಅವರು ಅವರ ಸಮಯನ ನಮ್ಗೆ ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತಂದರೆ ಅದನ್ನ ಹೇಳೋಕ್ಕಾಗಲ್ಲ, ತೀರ್ಸೋಕ್ಕಾಗಲ್ಲ ಆಗಿರ್ತವ್ರೆ. ಅವ್ರ ವಿದ್ಯೆ ಆಗಿರ್ಬೋದು, ಅವರ ಸಮಯ ಆಗಿರ್ಬೋದು, ಅವರು ಯಾವ ಪೀಕ್ ಟೈಮಲ್ಲಿ ಇದ್ರಲ್ಲ ಅವಾಗ ಆ ಸಮಯನೆಲ್ಲ ನಮಗೆ ಕೊಟ್ಟಿದ್ದಾರೆ. ಈಗ ಎಷ್ಟೋ ಪ್ಯಾರ್ಲಲಿ ಅನ್ಸಂಗ್ ಹೀರೋ ಅಂತ ಏನು ಹೇಳ್ತೀವಿ, ನಮ್ಮ ತಾಯಿ ಯಾವತ್ತು ನಮಗೆ ಹೇಳಬೇಕು ಅಂದರೆ ಮನೇಲಿ ಏನೇನು ಕೆಲಸಗಳು ಇರಬಹುದು ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ನಾವು ನಮಗೆ ಮದುವೆ ಆಗೋ ತನಕ ನಮ್ಮ ತಾಯಿ ರೋಲ್ ಏನು ಮನೇಲಿ ನಮಗೆ ಅರ್ಥವೇ ಆಗಲಿಲ್ಲ. ಹೌದು. ಸೊ ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಪ್ರತಿಯೊಂದನ್ನು ನಡೆಸ್ಕೊಂಡು ನಮ್ಮ ಜೊತೆ ಈವನ್ ಪ್ರೋಗ್ರಾಮ್ಸ್ ಇದೆ ಅಂದಾಗ ಜೊತೆ ಟ್ರಾವೆಲ್ ಕೂಡ ಮಾಡೋರು. ನಮ್ಮ ತಮ್ಮ ಕೂಡ ಇದ್ದಾನೆ. ಹೌದು. ಅದೇ ಇವಾಗ ಅವ್ರ ತ್ಯಾಗಕ್ಕೆಲ್ಲ ಬಡ್ಡಿ ಸಮೇತ ಕೊಡ್ತಿದ್ದೀರಲ್ಲ, ಅವ್ರಿಗೆ ಎಷ್ಟು ಖುಷಿ ಇರುತ್ತೆ, ಪ್ರೌಡ್ ಅಲ್ಲ ಹೇಳಿದ್ರಲ್ಲ ಅವ್ರೇನೆ. ಏನು ತೀರ್ಸಕ್ ಸಾಧ್ಯನೇ ಇಲ್ಲ. ಅದೇ ಅಲ್ಲ ಅಂದ್ರೆ ಅವರ ಇಂಟೆನ್ಷನ್ ಇದು, ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿರೋ ಸಂಗೀತ ಕಲಿಬೇಕು, ಏನೋ ತಪ್ಪಿಲ್ದಂಗೆ ಸುಶ್ರಾವ್ಯವಾಗಿ ಹಾಡಬೇಕು, ಶ್ರುತಿ ತಪ್ಪದೆ ಅಂತ. ಅಷ್ಟೇ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದಿರಲ್ಲ, ಅದಕ್ಕಿಂತ ದೊಡ್ಡ ಖುಷಿ ಏನಿದೆ. ಅಷ್ಟೇ. ಇನ್ನೇನು ತೀರ್ಸಕ್ಕಾಗಲ್ಲ. ಇಲ್ಲ, ನನಗೆ ಆಕ್ಚುಲಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅಯ್ಯೋ ನನಗೆ ಭಯ ಆಗ್ತಿತ್ತು. ನಾವು ಬೇರೆ ನಂಗೆ ಸೀರಿಯಸ್ ಆಗಿ ಮಾತಾಡೋ ಅಭ್ಯಾಸ ಇಲ್ಲ, ಗೊತ್ತಿದ್ದು ನಾನು ಹೆಂಗಪ್ಪ ಮಾತಾಡೋದು ಅಂತ. ಬಟ್ ಅವ್ರು ಆರಾಮಾಗಿ ಮಾತಾಡಿದ್ರು, ಖುಷಿ ಆಯಿತು. ಸರ್ ಇನ್ನೊಂದ್ಸಲ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ನಿಮಗೆ. ನಿಮಗೆ ನಮ್ಮ ಕಡೆಯಿಂದ ಚಿಕ್ಕ ಒಂದು ಉಡುಗೊರೆ ಇದೆ. ನೀವೆಲ್ಲರೂ ಸೀರೆ ತೊಗೊಂಡ್ರೆ ಬೈ ಒನ್ ಗೆಟ್ ಒನ್ ನಿಮ್ಮದು? ಯೂಶಲಿ ಪ್ಲಾನ್ ಮಾಡ್ಕೊಂಡು ಒಂದೇ ಥರ ಪರ್ಚೇಸ್ ಮಾಡ್ತೀವಿ. ಕಾನ್ಸರ್ಟ್ಸ್ಗೆಲ್ಲ ಆದಷ್ಟು ಒಂದೇ ಥರ ಹಾಕೋ ಥರ ಪ್ಲ್ಯಾನ್ ಮಾಡೋದ್ರಿಂದ ಒಟ್ಟಿಗೆ ಶಾಪಿಂಗ್ ಹೋಗ್ತೀವಿ. ಹಾಗೆ ನಮ್ಮದ್ರಲ್ಲಿ ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅವರು ಅವ್ರಿಗೆ ಹೇಳಿದೆ ಇಂದು ನಾಗರಾಜ್ ಮತ್ತು ಲಕ್ಷ್ಮೀ ನಾಗರಾಜ್ ಬರ್ತಾರೆ ಅಂತ. ಅವರಿಬ್ರಿಗೂ ಆ್ಯಕ್ಚುಲಿ ಒಂದೇ ಥರ ಸೀರೆ ಟ್ರೈ ಮಾಡೋಣ ಅಂತ ಹುಡುಕ್ಬಿಟ್ಟು ತುಂಬ ಚೆನ್ನಾಗಿರೋ ರೇಷ್ಮೆ ಸೀರೆ ಕೊಟ್ಟಿದ್ದಾರೆ. ನೋಡಿ ಹೇಗಿದೆ ಅಂತ. ಥ್ಯಾಂಕ್ ಯು. ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಇದು ಅಂಗಡಿ, ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ. ಓಕೆ. ಒನ್ ಸ್ಟಾಪ್ ಸೊಲ್ಯೂಷನ್, ಇಡೀ ಫ್ಯಾಮಿಲಿಗೆ ಎಲ್ಲರಿಗೂ ಬಟ್ಟೆ ಸಿಗುತ್ತೆ. ವೆರಿ ಬ್ಯೂಟಿಫುಲ್ ಸ್ಯಾರೀಸ್. ಥ್ಯಾಂಕ್ ಯು ಸೋ ಮಚ್ ಸುದರ್ಶನ್ ಸಿಲ್ಕ್ಸ್ ಅವ್ರಿಗೆ. ಸೋ ಮಚ್. ಥ್ಯಾಂಕ್ ಯು. ಡಿಸೈನ್ ಆ್ಯಕ್ಚುಲಿ ನಮ್ಮ ಕಾನ್ಸರ್ಟ್ಗೆ ಹಾಂ ನಾವು ಹಾಕೋಬೋದು ಅಲ್ವಾ? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುದರ್ಶನ್ ಬ್ಯೂಟಿಫುಲ್ ಕಲರ್ಸ್. ಎಸ್, ಥ್ಯಾಂಕ್ ಯು. ತುಂಬ ವೈಬ್ರೆಂಟ್ ಆಗಿದೆ ಎರಡೂ. ವೆರಿ ನೈಸ್. ಸೊ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆಯಲ್ಲಿದೆ. ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಿಂದ ಒಂದು 100 to 150 ಮೀಟರ್ಸ್ ದೂರದಲ್ಲಿದೆ. ಇವ್ರದ್ದು ಸುದರ್ಶನ್ ಸಿಲ್ಕ್ಸ್ ಜ್ಯುವೆಲ್ಲರಿ ಶಾಪ್ ಕೂಡ ಇದೆ. ಯಾವುದೇ ಇವೆಂಟ್ ಇದ್ರೂ ಇಡೀ ಇದ್ರೂ ಗಂಡಸರಿಗೆ, ಹೆಂಗಸರಿಗೆ, ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಬಟ್ಟೆ ಸಿಗುತ್ತೆ. ತಗೊಳ್ಳಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕಂದ್ರೆ ನನ್ನ ತಮ್ಮನ ಮದುವೆಗೆ ಇಲ್ಲೇ ನಾವು ಶಾಪ್ ಮಾಡಿದ್ದು. ಎಸ್, ಪರವಾಗಿಲ್ಲ. ಅವ್ರು ಇನ್ನೊಂದು ಮದುವೆ ಆದ್ರೆ ಹೇಳಿ ಡಿಸ್ಕೌಂಟ್ ಕೊಡಿಸ್ತಾರೆ. ಅಯ್ಯೋ ಅಯ್ಯೋ ಪಾಪ. ಅಲ್ಲ, ಷಷ್ಠಿ ಪೂರ್ತಿಗೆ ಹೇಳಿದ್ದು ನಾನು. ಓಕೆನಾ? ರಾಗ ಆರ್ಟ್ಸ್ ಅವರು ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನಮಗೋಸ್ಕರ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಮಾರ್ಬಲ್ ಆರ್ಟ್ ಇದು. ಓಕೆ, ಇದೊಂದು ಸ್ವಲ್ಪ ರೇರ್ ಇದೆಲ್ಲ ಪೀಸ್ಗಳು. ವೆರಿ ಬ್ಯೂಟಿಫುಲ್. ವೀಣೆ ಇದೆ, ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ? ತುಂಬ ಚೆನ್ನಾಗಿದೆ. ವೆರಿ ನೈಸ್, ಬ್ಯೂಟಿಫುಲ್ ಪೀಸ್ ಆಫ್ ಆರ್ಟ್. ಥ್ಯಾಂಕ್ ಯು ರಾಗ ಆರ್ಟ್ಸ್. ಥ್ಯಾಂಕ್ ಯು ರಾಗ ಆರ್ಟ್ಸ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ರಾಗ ಆರ್ಟ್ಸ್ ಅಂತ ಒಂದು ಒಳ್ಳೆ ರಾಗದಲ್ಲೇ ಹೇಳಿ. ಬೃಂದಾವನಿ ರಾಗದಲ್ಲಿ ಹೇಳೋಣವಾ? ಯಾ. ಥ್ಯಾಂಕ್ ಯು ರಾಗ ಆರ್ಟ್ಸ್. ಇವ್ರದ್ದು ಸುಮಾರು 15 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಐಟಮ್ ಇದೆ ಅವ್ರ ಹತ್ರ. ಜಯನಗರ್ ಶಾಲಿನಿ ಗ್ರೌಂಡ್ಸ್ ಅಪೋಸಿಟ್ ಇದೆ, HSR ಲೇಔಟ್ ಅಲ್ಲಿದೆ, ಸದಾಶಿವ ನಗರಲ್ಲಿದೆ. ಓಕೆ. ಎಥ್ನಿಕ್ ಹ್ಯಾಂಡಿಕ್ರಾಫ್ಟ್ಸು, ಬ್ರಾಸ್ ಐಟಮ್ಸು, ತಾಂಜಾವೂರ್ ಪೇಂಟಿಂಗ್ಸು, ಟೀಕ್ ವುಡ್ ಫರ್ನಿಚರು, ಇದೆಲ್ಲನೂ ಇದೆ ಇವ್ರ ಹತ್ರ. ಮತ್ತೆ ಈಗ ದಸರಾ ಬೇರೆ ಬರ್ತಿದೆ, ಬೊಂಬೆಗಳ ಸೇಲ್ ಕೂಡ ಶುರು ಆಗಿದೆ. ದಸರಾ ಸೇಲು, ಡಿಸ್ಕೌಂಟ್ಸ್ ಎಲ್ಲ ಇದೆ. ಯಾರೇ ರಾಗ ಆರ್ಟ್ಸ್ಗೆ ಹೋಗಿ ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಡು ಬಂದೆ ಅಂದರೆ ಎಕ್ಸ್ಟ್ರಾ 5% ಡಿಸ್ಕೌಂಟ್. ನೈಸ್. ನಾವು ಹೋಗ್ಬಿಟ್ಟು ಕೀರ್ತಿ ಹೆಸರು ಹೇಳಿ 5% ಡಿಸ್ಕೌಂಟ್ ಫ್ರೀಯಾಗಿ ಕೊಡ್ತಾರೆ. ನೋಡೋಣ, ಇದೆಲ್ಲ ಮಾಡಿದ್ದೀವಲ್ಲ. ಥ್ಯಾಂಕ್ ಯು ರಾಗ ಆರ್ಟ್ಸ್. ಟೈಟ್ಲ್ ಸಾಂಗ್ ಎಲ್ಲ ಮಾಡಿ. ಸೂಪರ್, ಖುಷಿ ಆಯಿತು ನಮ್ಮ ಕ್ಲಿನಿಕ್ಗೆ ಬಂದಿದ್ದು. ಇವತ್ತು ಸಿಂಗರ್ಸ್ನ ಕರ್ಕೊಂಬಂದು ಇಲ್ಲಿ ಮಾತಿಗಿಂತ ಹಾಡು ಜಾಸ್ತಿ ಇರಬೇಕು ಅಂತ. ಯಾಕಂದರೆ ಇವ್ರಿಗೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ನಮ್ಮ ಮನೆಗಳಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ಅಜ್ಜಿಗಳು ಕತೆ ಹೇಳಿ ಬೆಳೆಸೋರು, ಇವ್ರಿಗೆ ಹಾಡೇ ಬೆಳೆಸ್ಬಿಟ್ಟಿದ್ದಾರೆ, ಹಾಡು ಹೇಳಿ ಬೆಳೆಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವ್ರ ಮನೆ ಸ್ಪೆಷಾಲಿಟಿ ಏನಂದರೆ, ಇವ್ರ ಮನೆಗಳಲ್ಲಿ ಗೋಡೆನೇ ಬೇಡ, ಇವ್ರ ಅವಾರ್ಡ್ಗಳನ್ನೇ ಒಂದ್ರ ಮೇಲೆ ಒಂದು ಜೋಡಿಸ್ಬಿಟ್ರೆ ಅದೇ ಗೋಡೆಗಳಾಗ್ಬಿಡುತ್ತೆ. ಒಂದು 5 ಗೋಡೆ ಆಗ್ಬೋದು. ಅಷ್ಟು ಅವಾರ್ಡ್ಗಳು ಇಟ್ಟಿದ್ದಾರೆ. ಮುಂದೆ ಒಂದಿನ ಯಾವಾಗಾದರೂ ಸಿಕ್ಕಿದಾಗ ಏನೋ ರಿನೋವೇಟ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಇಂದು ನಾಗರಾಜ್ ಅವ್ರ ಮನೆಯವ್ರ ಮೊನ್ನೆ ಯಾವುದೋ ಲಾಟ್ರಿ ಹೊಡೆದು 5 ಕಾಲು ಕೋಟಿ ರೂಪಾಯಿ ಬಂದಿದೆ.
ಸೊ ಸೀರಿಯಸ್ ಆಗಿ ಹೇಳ್ತಾ ಇದೀರಲ್ಲ ಕೀರ್ತಿ. ಅಯ್ಯೋ, ಅಯ್ಯೋ. ಲಾಟ್ರಿ ಎಲ್ಲ ಹೊಡೆದಿಲ್ಲ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಒಂದು ಹಣವನ್ನು ಅದಕ್ಕೆ ಹಾಕಿ ಸ್ಟುಡಿಯೋನ ರಿನೋವೇಟ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಅಲ್ಲಿ ಇವ್ರ ಹಸ್ಬೆಂಡ್ ಒಳ್ಳೆ ಗಿಟಾರಿಸ್ಟು, ಅವರು ಬರಬೇಕಾಗಿತ್ತು ಇವತ್ತು, ಕಾರಣಾಂತರಗಳಿಂದ ಬರಲಿಲ್ಲ, ಇಲ್ಲದ್ರೆ ಬಂದಿರೋರು. ಬಟ್ ಥ್ಯಾಂಕ್ ಯು ಅವರಿಗೂ. ಅವರು ನಾನು ತುಂಬ ಹತ್ತಿರದಿಂದ ಅವ್ರ ಗಿಟಾರ್ ನುಡ್ಸೋದೆಲ್ಲ ನೋಡಿದ್ದೀನಿ. ಖುಷಿಯಾಗಿರಲಿ ನಿಮ್ಮ ಜೀವನ. ಒಬ್ಬರು ಗಿಟಾರ್ದು ಒಂದು ವೀಣೆ ಥರ ಯಾವಾಗಲೂ ಸೌಂಡ್ ಮಾಡ್ಕೊಂಡು ಚೆನ್ನಾಗಿರಿ. ನಿಮ್ಮ ದಾಂಪತ್ಯ ಸುಖವಾಗಿರಲಿ, ನಿಮ್ಮದು ಅಷ್ಟೇ ಇಷ್ಟೇ ರಿಚ್ ಆಗಿರಲಿ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗೋಷ್ಟು ದುಡ್ಡು ಬರಲಿ ನಿಮಗೆ ಅಂತ ಹೇಳ್ತೀನಿ. ಸೋ ಮಚ್ ಕೀರ್ತಿ ಅವರೇ, ನಮಗೆ ಒಟ್ಟಿಗೆ ಕೂತ್ಕೊಂಡು ಈ ಥರ ತುಂಬ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನಮಗೆ ನೆನಪಿಲ್ದೇ ಇರೋಂಥದ್ದೆಲ್ಲ ನೆನಪಾಗೋ ಹಾಗೆ ಮಾಡಿದ್ದೀರಾ. ಖುಷಿಯಾಗಿ ನಗ್ನಗ್ತಾ ಕಾಲ ಕಳೆದ್ವಿ. ವೆರಿ ರಿಫ್ರೆಶಿಂಗ್ ಶೋ. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಆ್ಯಕ್ಚುಲಿ ನಮ್ಗೆ ಇದೊಂದು ಇಂಟರ್ವ್ಯೂ ಅಂತ ಅನಿಸೇ ಇಲ್ಲ. 3 ಜನ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ ಅನ್ನಿಸ್ತು. ಅಷ್ಟು ಆರಾಮಾಗಿತ್ತು, ಅಷ್ಟು ಕಂಫರ್ಟಬಲ್ ಆಗಿತ್ತು, ಹೊಟ್ಟೆ ತುಂಬ ನಕ್ಕಿದ್ದೀವಿ. ನಾವು ಮನೇಲಿ ಕೂತು ಹೇಗೆ ಹರಟೆ ಹೊಡಿತೀವೋ ಹಾಗೆ ನಾವೆಲ್ಲ ಸೇರಿ ಹರಟೆ ಹೊಡಿದ್ದೀವಿ. ಭಾಳ ಖುಷಿ. ಇಲ್ಲ, ಸೂಪರ್, ಥ್ಯಾಂಕ್ ಯು. ಆ್ಯಕ್ಚುಲಿ ಇವತ್ತಿನ ಕಾರ್ಯಕ್ರಮ ಇದೊಂಥರ ಪ್ರತಿಭಾ ಕಾರಂಜಿ. ಇವ್ರ ಬಗ್ಗೆ ಕೊಟ್ಟಿರೋ ಮಾಹಿತಿ ತುಂಬ 5ರಿಂದ 10% ಅಷ್ಟೇ. ಇದಿಷ್ಟು ಬರೀ ಟ್ರೈಲರ್ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಇವರು ಜ್ಞಾನ ಭಂಡಾರ. ಇವರು ಮಾಹಿತಿಗಾಗಿ ಇವರ ಇಂಟರ್ವ್ಯೂಗಳು ಬೇರೆ ಬೇರೆ ಚಾನಲ್ಗಳಲ್ಲಿ ತುಂಬ ಇದೆ, ಅಲ್ಲೆಲ್ಲ ಹೋಗಿ ಇವ್ರು ಹುಟ್ಟಿದ್ದು ಬೆಳೆದಿದ್ದು, ಇವರ ಬಾಲ್ಯ, ಮತ್ತು ಇವ್ರ ಮದುವೆ ಆಗಿದ್ದಲ್ಲಿ, ಇವ್ರ ಕತೆಗಳೇನೇನು ವೀಕೆಂಡ್ ವಿತ್ ರಮೇಶಲ್ಲಿ ಅಲ್ಲಿ ಇಲ್ಲಿ ಬರುತ್ತೆ ಮುಂದೆ. ಇನ್ನು ಬೇರೆ ಬೇರೆ ಇಂಟರ್ವ್ಯೂಗಳಲ್ಲಿ ಇವ್ರ ಜೀವನದ ಕಥೆಗಳನ್ನೆಲ್ಲ ಹೇಳಿದ್ದಾರೆ. ಇಲ್ಲಿ ಬೇರೆ ರೀತಿಯ ಒಂದು ಮನೋರಂಜನೆಯ ಜೊತೆಗೆ ಒಂದು ಸಣ್ಣ ಮಾಹಿತಿ ಕೊಡುವಂತಹ ಒಂದು ಉದ್ದೇಶ ಆಗಿತ್ತು. ಹಾಗಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದರು. ಆದರೂ 2.5 ವರ್ಷ ಆದಮೇಲೆ ಬಂದರು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಹಬ್ಬ ಚೆನ್ನಾಗಾಗಲಿ. ಮತ್ತೆ ಈ ಸಂಗೀತವನ್ನು ಕೇಳ್ತಾ ಇರಿ, ಯಾಕಂದರೆ ಸಂಗೀತ ಶಾರದೆ ಕಿವಿಗೂ ಕಾಣಿಸ್ತಾಳೆ ಅಂತ ಹೇಳಿದ್ದೆ. ಇನ್ನೊಂದು ವಿಚಾರ ಹೇಳಲೇಬೇಕು. ನಿಜವಾಗ್ಲೂ ಇಂದು ನಾಗರಾಜ್ ಅವ್ರಿಗೆ ಹುಷಾರಿರಲಿಲ್ಲ. ಬೆಳಗ್ಗೆನೂ ಶೂಟ್ ಪೋಸ್ಟ್ಪೋನ್ ಮಾಡ್ಬೋದಾ ಅಂತೆಲ್ಲ ಕೇಳಿದರು ಅಲ್ವಾ? ಆ್ಯಕ್ಚುಲಿ ಆಮೇಲೆ ಇವನು ಕೇಳಿದೆ, ಇವನು ಬೈದ, ದುಡ್ಡು ಕೊಟ್ಬಿಟ್ಟು ಏನಾರ ಮಾಡ್ಕೊ ಅಂತ. ಬಂದಮೇಲೆ ನನಗೆ ಒಂಥರ ನಂಗೆ ಹುಷಾರಿಲ್ಲ ಅನ್ನೋದು ಮರ್ತೋಯ್ತು. ಅಷ್ಟು ಆರಾಮ ಇಲ್ಲ, ಯಾಕೆ ಅಂದರೆ ಸಂಗೀತನೇ ಔಷಧಿ ಅಂತ. ನಿಜ. ಸಂಗೀತ ಹಾಡ್ತಿದ್ರೇ ಒಂದು ನೆಮ್ಮದಿ. ನಿಮ್ಮ ಮನೆಗೆಲ್ಲ ಸಂಗೀತನೇ ಸನ್ನಿಧಿ. ಹಾಗಾಗಿ ನಮ್ಮ ಮನೆಯಾಗಿದೆ ನೆಮ್ಮದಿ. ಹಾಂ. ಸೊ ಹಾಗಾಗಿ ಇಲ್ಲಿಗೆ ಬಂದು ಸಂಗೀತ ಹಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ, ಯಾವುದೋ ಕಾನ್ಸರ್ಟ್ಗೆ ನಾಳೆನೇ ಹೋಗಬೇಕು, ಆದರೂ ಇವತ್ತೇನು ಪ್ರಿಪ್ರೇಷನ್ ಇಲ್ಲದೆ ಇವತ್ತು ಬೇಗ ಮುಗಿಸ್ಬೋಣ, ಇಲ್ದಾರೆ ಹಬ್ಬದವ್ರಿಗೂ ಸಿಗಲ್ಲ ಅಂತ ತುಂಬ ಅರ್ಜೆಂಟಲ್ಲಿ ಮಾಡಿದ ಕಾರ್ಯಕ್ರಮ. ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕೂ ಬಂದು ಖುಷಿಯಾಯಿತು. ಇದಾಗಿತ್ತು ಇವತ್ತಿನ ವಿಶೇಷ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೊಳ್ಳೆದು. ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.